ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಮ್ಮ ಕಡೆಯಿಂದ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಬಿರಿಯಾನಿಗೆ ಪೌಡ್ರೇ ಮುಖ್ಯ. ಆ ಪೌಡ್ರನ್ನ ನೀಟಾಗಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ತೊಗೊಂಬಂದಿದ್ದೀನಿ ನೋಡಿ. ಇಲ್ಲಿ ಇದು 1/4 kg ಕಾಳುಮೆಣಸು, ಇದು ಲವಂಗ 100 ಗ್ರಾಮ್ ಲವಂಗ ಹಾಕಿದ್ದೀನಿ. ಅದಾದಮೇಲೆ ಸೋಂಪು ಇದೊಂದು 100 ಗ್ರಾಮು, ಬಂದು ಚಕ್ಕೆ ಇದೊಂದು 200 ಗ್ರಾಮ್ ಹಾಕಿದ್ದೀನಿ. ಅನಾನಸು ಅದೊಂದು 100 ಗ್ರಾಮ್ ಹಾಕಿದ್ದೀನಿ. ಮರಾಠಿ ಮೊಗ್ಗು ಇದೊಂದು 100 ಗ್ರಾಮ್ ಹಾಕ್ತೀನಿ. ಜೀರಿಗೆ ಇದೊಂದು 100 ಗ್ರಾಮು, ಜಾಪತ್ರೆ ಇದೊಂದು 100 ಗ್ರಾಮ್ ಹಾಕ್ತೀನಿ. ಇದು ಬಂದು ಏಲಕ್ಕಿ ಕಾಯಿ ಇದೊಂದು 50 ಗ್ರಾಮ್ ಹಾಕೋರು ಸಾಕು. ಸರ್ ತಿಂಗ್ಳಿಗೆ ಒಂದು 100 kg ಮಾಡ್ತೀವಿ ಸರ್. ಈಗ ತುಂಬ ಪೌಡ್ರ್ ಎಲ್ಲ ಸೇಲ್ ಜಾಸ್ತಿ ಆಗ್ತಾಯಿದೆ, ತುಂಬ ಜನ ಪೌಡ್ರ್ ತೊಗೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ತಿಂಗ್ಳಿಗೆ ಒಂದು 100 kg ಹತ್ರ ಮಾಡ್ತಾಯಿದ್ದೀವಿ ಸರ್ ಇವಾಗ. ಸರ್ ಇದು ಮಿಕ್ಸಿಲಿ ಪೌಡ್ರ್ ಮಾಡೋಕ್ಕಾಗಲ್ಲ, ಮಿಕ್ಸಿ ಹೋಗ್ಬಿಡುತ್ತೆ. ಹಂಗಾಗಿ ಇದನ್ನ ಮಿಲ್ಗೆ ಕಳಿಸಿ ಪೌಡ್ರ್ ಮಾಡಿಸ್ತಾಯಿದ್ದೀವಿ ಸರ್ ಇದನ್ನು. ಸರ್ ನೋಡಿ, ಇದನ್ನ ಪೌಡ್ರ್ ಮಾಡಿಸ್ಕೊಂಬಂದಿದ್ದೀವಿ. ಇದು ತುಂಬ ಜನ ಕೇಳ್ತಾ ಇದ್ದಾರೆ, ಬೇಕು ಅಂದರೆ ಬಂದರೆ ಕೊಟ್ಟು ಕಳಿಸ್ತೀನಿ ಸರ್. ನೋಡಿ ಸರ್ ಹೇಗಿದೆ ಗರಂ ಮಸಾಲ. ಇದಕ್ಕೆ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಏನು ಹಾಕಲ್ಲ ನಾವು, ಇದು ಇಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ನೋಡಿ. ಬನ್ನಿ ಚಿಕನ್ ಬಿರಿಯಾನಿ ಸ್ಟಾರ್ಟ್ ಮಾಡುವ. ಇವಾಗ ನಾವು ಯೂಸ್ ಮಾಡ್ತಾ ಇರೋ ಸನ್ಪ್ಯೂರ್ ಆಯಿಲು ಬಿರಿಯಾನಿಗೆ ಎಲ್ಲ ಫುಡ್ಗೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. 1 kgಗೆ ಒಂದು 200 ml ಆಯಿಲ್ ಹಾಕೊತೀನಿ. ನೋ ಕೆಮಿಕಲ್, ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿಗಂತೂ ತುಂಬ ಟೇಸ್ಟ್ ಕೊಡುತ್ತೆ. ಬಿರಿಯಾನಿಗೆ ಏನೇ ಮಾಡಿದ್ರೂ ತುಂಬ ಟೇಸ್ಟ್ ಇರುತ್ತೆ, ಯೂಸ್ ಮಾಡಿ. ಸರ್ ಪಲಾವ್ ಎಲೆ ಹಾಕ್ತಾಯಿದ್ದೀನಿ, 7-8 ಪೀಸ್ ಇದ್ರೆ ಸಾಕು, ಸಿಹಿಯಾಗಿ ಬಿಡಬಾರ್ದು. ನೆಕ್ಸ್ಟು ಕಲ್ಲುವ, ಇದು ಕಲ್ಲುವ ಹಾಕ್ತೀನಿ ಸ್ವಲ್ಪ ಫ್ರೈಗೆ. ನೆಕ್ಸ್ಟು ಆನಿಯನ್ ಹಾಕ್ಕೊತಾ ಇದ್ದೀನಿ. 4 ಈರುಳ್ಳಿ ಎಷ್ಟು ಹಾಕಿದ್ದೀನಿ 1 kgಗೆ. ಜಾಸ್ತಿ ಹಾಕಿದ್ರೆ ಸ್ವೀಟ್ ಬರುತ್ತೆ ಸರ್. ಡೈಲಿ ಒಂದು 100ರಿಂದ 150 kgವರೆಗೂ ಮಾಡ್ತಾಯಿದ್ದೀವಿ ಸರ್ ಇವಾಗ. ಡೈಲಿ ತುಂಬ ಇಷ್ಟಪಡ್ತಾರೆ ಚಿಕನ್ ಬಿರಿಯಾನಿ, ಜನ ತಿಂತಾರೆ, ತೊಗೊಂಡೋಗ್ತಾರೆ. ನೆಕ್ಸ್ಟು ವಾಶ್ ಮಾಡಿರೋ ಚಿಕನ್ ಹಾಕೋತಾ ಇದ್ದೀನಿ ಸರ್. 1 kg ಚಿಕನ್ ಇದೆ ಇದು. ನಾವು ಹೋಟ್ಲಿಗೆಲ್ಲ ತುಂಬ ದಪ್ಪ ಪೀಸ್ ಹಾಕೋತೀನಿ. ನೀವು ದಪ್ಪ ಪೀಸ್ ಮನೇಲಿ ಹಾಕೋರು 1 kgಗೆಲ್ಲ ಹಾಕಿದ್ರೆ ಉಪ್ಪು ಖಾರ ಹಿಡಿಯಲ್ಲ. ಹಂಗಾಗಿ ಇದು ಸಣ್ಣ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. 1 kgಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಅದು ಫ್ರೈ ಮಾಡಿದಾಗ ಹಾಕೊಂಬಿಟ್ರೆ ಉಪ್ಪು ಖಾರ ಎರಡು ಕ್ಲೀನಾಗಿ ಮೇಕಿಂಗ್ ಆಗುತ್ತೆ ಸರ್. ಅದು ನಾವು ನೀರು ಹಾಕೋದ್ಮೇಲೆ ಉಪ್ಪು ಹಾಕಿದ್ರೆ ಚಿಕನ್ ಹಿಡಿಯಲ್ಲ. ಈಗ ಕರೆಕ್ಟಾಗಿ ಚಿಕನ್ ಉಪ್ಪು ಹಿಡಿತೈತೆ ಸ್ವಲ್ಪ ಅಷ್ಟೇ ಹಾಕೊಬೇಕು. ಇದು ಕೊತ್ತಂಬರಿ ಪುದೀನ ಮಿಕ್ಸ್ ಮಾಡಿರೋದು ಮಿಕ್ಸಿಲಿ, ಅದೊಂದು ಅರ್ಧ ಕಟ್ ಹಾಕೋದ್ರೆ ಸಾಕು 2ರಿಂದ. ಸರ್ ಈಗ ಹಸಿರು ಮೆಣಸಿಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಆಡಿಸಿರೋದು ಒಂದು 4 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಸರ್ ನಾವು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಏನು ಯೂಸ್ ಮಾಡದೇ ಇರೋದ್ರಿಂದ ಖಾರ ಜಾಸ್ತಿ ಬೇಕು ಅಂತಂದರೆ ಇಷ್ಟು ಹಾಕಿದ್ದೀನಿ ಮೆಣಸಿಕಾಯಿ. ತುಂಬ ಜನ ಚಿಕನ್ ಬಿರಿಯಾನಿ ಮಾಡಿದ್ರೆ ಏನಕ್ಕೆ ಪೀಸ್ಗಳೆಲ್ಲ ರಬ್ಬರ್ ಥರ ಬರುತ್ತೆ ಅಂದರೆ, ಅದು 1 kg 1.5 kg ಮೇಲಿದ್ದರೆ ಚಿಕನ್ನು ಅದು ರಬ್ಬರ್ ಥರ ಬಂದ್ಬಿಡುತ್ತೆ ಚಿಕನ್ನು. 1.5 kg ಒಳಗಡೆ ಇದ್ದರೆ ಯಾವಾಗಲೂ ಚಿಕನ್ನು ಸ್ಮೂತ್ ಇರುತ್ತೆ, ಮತ್ತು ತಿನ್ನೋಕ್ಕೆ ರಬ್ಬರ್ ಥರ ಬರೋಲ್ಲ, ತುಂಬ ಚೆನ್ನಾಗೂ ಇರುತ್ತೆ. ಉಪ್ಪು ಖಾರ ಎಲ್ಲ ನೀಟಾಗೂ ಹಿಡಿಯುತ್ತೆ. 1.5 kg ಒಳಗಡೆ ಇರೋ ಕೋಳಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ದೀನಿ. ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದು 3 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ನಾವು ಮಾಡ್ಕೊಂಡಿರೋದು, ಈಗ ಮಾಡಿಸಿರೋದು ಗರಂ ಮಸಾಲ. ಇದು ಒಂದು 2ರಿಂದ 3 ಟೀ ಸ್ಪೂನ್ ಹಾಕಿದ್ರೆ 1 kgಗೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ, ಇನ್ನು ಸ್ವಲ್ಪ ಬೇಕು ಅಂದರೆ ಯೂಸ್ ಹಾಕ್ಕೊಳ್ಳಿ. ಈಗ ಚಿಕನ್ ಫ್ರೈ ಆಗಿದೆ, ಮಸಾಲ ಹಾಕಿದ್ದೀನಿ, ಎಲ್ಲ ಮಸಾಲ ಆಗಿದೆ. ಈಗ ಇದಕ್ಕೆ ನೆಕ್ಸ್ಟು ವಾಟ್ರ್ ಹಾಕ್ತೀನಿ. 1 kg ರೈಸ್ಗೆ ಈಗ ವಾಟ್ರ್ ಹಾಕೋತಾ ಇದ್ದೀನಿ. 1.5 ಲೀಟ್ರ್ ನೀರು ಹಾಕಿದ್ದೀನಿ. ಅಕ್ಕಿ ಉನಿ ಹಾಕಿರ್ತೀವಲ್ಲ ಆವಾಗ ಸ್ವಲ್ಪ ನೀರು ಕಮ್ಮಿ ಹಾಕೋಬೇಕು. ಸರ್ ತುಂಬ ಚೆನ್ನಾಗಿದೆ. ಎಲ್ಲ ಕಸ್ಟಮರ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಬರ್ತಾರೆ ಮಾದೇವಣ್ಣ ಅಂತ. ಮತ್ತು ರೋಡ್ಗಳಲ್ಲಿ ಎಲ್ಲರೂ ಸಿಕ್ಕರು ನಿಲ್ಲಿಸಿ ಎಲ್ಲ ಮಾತಾಡ್ತಾರೆ. ನಮಗೂ ತುಂಬ ಖುಷಿ ಆಗುತ್ತೆ. ನಾವು ಅದೇ ಥರ ಟೇಸ್ಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ತುಂಬ ಎಲ್ಲ ಏರಿಯಾಗಳಿಂದನೂ ಬರ್ತಾಯಿದ್ದಾರೆ, ಎಲ್ಲಿಂತ ಹೇಳೋಕ್ಕೆ ಆಯ್ತಾಯಿಲ್ಲ ನಮಗೇನೆ. ಸರ್ ನಮ್ಮದು ವೀಡಿಯೋ ನೋಡಿಬಿಟ್ಟು ಒಬ್ಬರು ಚಿತ್ರದುರ್ಗದಿಂದ ಬಿರಿಯಾನಿ ತಿನ್ನೋಕ್ಕೆ ಅಂತಲೇ ಬಂದಿದ್ದರು. ಇಲ್ಲಿ ಮೊನ್ನೆ ಬಂದು ಬಿರಿಯಾನಿ ತಿಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಸರ್. ಎಲ್ಲ ಯೂಟ್ಯೂಬಿಂದ ಎಲ್ಲ ಫುಲ್ಲು ಫೇಮಸ್ ಆಗಿಬಿಟ್ಟಿದ್ದೀವಿ ಸರ್. ಎಲ್ಲೋದ್ರೂ ಮಾತಾಡಿಸ್ತಾರೆ ಜನ. ಚಿಕನ್ ಆಲ್ರೆಡಿ 90% ಬೆಂದೋಗ್ಬಿಟ್ಟಿದೆ. ಇನ್ನು ಅಕ್ಕಿ ಹಾಕಿದ್ರೆ 10% ಅದು ಕರೆಕ್ಟಾಗಿ ಆಗುತ್ತೆ. ಈಗ ನೆಕ್ಸ್ಟ್ ಅಕ್ಕಿ ಹಾಕೋತೀನಿ. ಇದು ಜೀರಾ ಮತ್ತು ಬುಲೆಟ್ ರೈಸು ಬಾಸುಮತಿ 3 ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಆಲ್ರೆಡಿ ಇದು ಉನಿ ಹಾಕಿ ರೆಡಿ ಮಾಡಿಟ್ಟಿರೋಂಥ ರೈಸ್ ಇದು. ಈಗ ಹಾಕೋತಾ ಇದ್ದೀನಿ ಸರ್. ಅರ್ಧ kg ಬಾಸುಮತಿ, 1/4 kg GTS, 1/4 kg ಜೀರಾ ರೈಸ್ ಹಾಕಿದ್ದೀನಿ ಸರ್. ಬುಲೆಟ್ ರೈಸು GTS ಸರ್. ಕುಕ್ಕರಲ್ಲಿ ಮಾಡ್ಬೋದು, ನೋಡ್ಕೊಂಡು ಮಾಡ್ಬೇಕು ಸರ್. ಚೆನ್ನಾಗೆಲ್ಲ ಫ್ರೈ ಮಾಡಿಬಿಟ್ಟು ನೀರು ಹಾಕಿ ಅಕ್ಕಿ ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಬರುತ್ತೆ ಸರ್. ಪಾತ್ರೆಲಿ ಮಾಡಿದ್ರೇ ಬೆಸ್ಟು ಅಂದ್ಕೊಂಡಿದ್ದೀನಿ, ಹಣ್ಗಿಂಡು ಹಿಡಿಯಲ್ಲ ಸರ್. ಲೆಮನ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು 1 kg 1.5 ಲೆಮನ್ ಹಾಕೊಂಡ್ರೆ ಸಾಕು. ದೊಡ್ಡದು, ಸಣ್ಣದಿದ್ರೆ ಒಂದು 4 ಪೀಸು 2.
ಟೊಮೆಟೊ ನಾನು ಬಿರಿಯಾನಿಗೆ ನಾನು ಅವತ್ತಿಂದ ಇವತ್ತರೆಗೂ ಯೂಸ್ ಮಾಡೋದೇ ಇಲ್ಲ. ಮನೇಲಿ ಲೆಮನ್ನೇ ಹಾಕಿ ಚೆನ್ನಾಗಿ ಬರುತ್ತೆ. ಇದು ಟೊಮೆಟೊ ಏನು ಹಾಕೋಕ್ಕೆ ಹೋಗ್ಬೇಡಿ ಸರ್. ಈಗ ನಂದಿನಿ ತುಪ್ಪ ಹಾಕೋತಾ ಇದ್ದೀನಿ, ದಮ್ ಹಾಕೋಕ್ಕೆ ರೆಡಿ ಮಾಡಿದ್ದೀನಿ. ಒಂದು ಕೆ ಜಿಗೆ ಒಂದು 50 ml. ಮುಂದಿನ ಪ್ಲ್ಯಾನು ಮಧ್ಯಾಹ್ನ ಟೈಮು ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಮಾತಾಡಿದ್ದೀನಿ, ಅದೊಂದು ಜಾಗ ಇಸ್ಕೊಂಡು ದೊಡ್ಡದಾಗಿ ಮಾಡೋಣ ಹೋಟ್ಲು ಅಂತ ಐಡಿಯಾ ಮಾಡ್ತಾಯಿದ್ದೀನಿ ಸರ್. ಸೀಟಿಂಗ್ ಎಲ್ಲ ಕೊಡ್ತೀನಿ, ನೀಟಾಗಿ ರೆಡಿ ಮಾಡ್ತೀನಿ ಸರ್. ದಮ್ ಹಾಕಿದ್ದೀನಿ, ಸಣ್ಣ ಕಾವೇಲಿ ಒಂದು 10 ನಿಮಿಷ ಉರಿಬೇಕು ಸರ್. ದಮ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸರ್. ಬಿರಿಯಾನಿ ರೆಡಿಯಾಗಿದೆ ನೋಡಿ, ಒಳ್ಳೆ ಸ್ಮೆಲ್ ಇದೆ, ರೂಢಿಯಾಗಿ ಆಗಿದೆ ರೈಸು. ನೀರು ಕರೆಕ್ಟಾಗಿ ಕೊಟ್ಟರೆ ಇದು ನಿಮಗೆ ಮುದ್ದೆ ಆಗೋಲ್ಲ, ರೈಸು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಂದಿದೆ.